ಮುಂದಿನ ತಿಂಗಳು 14ರವರೆಗೂ ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಕ್ ಹೋಗ್ತೀರಿ? ಏನೇನು ಆಗಲ್ಲ. ಎಲ್ಲಾನು ಕೂಡ ಯಾರೇನು ಹೇಳಿದ್ರೆ ಎಲ್ಲ ಗಾಳಿನಲ್ಲಿ ಗುಡ್ ಹೊಡೆದಂಗ ಅಷ್ಟೇ. ಈಗ ನಾನು ಮೊದಲಿಂದನೂ ಹೇಳ್ತೇನೆ ನೋಡಿ, ನಿಮ್ಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 140 ವರ್ಷದ ಇತಿಹಾಸ ಇದೆ. 1885ರಲ್ಲಿ ಆಗ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಆದ. ಇವತ್ತು ನಾವು 2025ಕ್ಕೆ ಬಂದಿದ್ದೀವಿ ಅಂದ್ರೆ ಸುಮಾರು 140 ವರ್ಷದ ಇತಿಹಾಸ ಇದೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಜನ ಇರ್ಬೇಕು, ಆ ಪಕ್ಷದಿಂದ ನಮಗೆ ನ್ಯಾಯ ದೊರಕುತ್ತೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ದೊರಕಿಸ್ಕೊಡೋದು. ಈಗ ಕರ್ನಾಟಕದಲ್ಲಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಈಗ ಕಾಂಗ್ರೆಸ್ ಪಕ್ಷ ನೋಡಿ ಎಲ್ಲ ಸಮುದಾಯದವರೆಗೂ ಮುಖ್ಯಮಂತ್ರಿ ಮಾಡಿದೆ. ಒಕ್ಕಲಿಗರು ಮಾಡಿದೆ, ಲಿಂಗಾಯತರಿಗೂ ಮಾಡಿದೆ, ಸವಿತಾ ಸಮಾಜದವ್ರಿಗೆ ಮಾಡಿದ್ದಾರೆ, ಈಡಿಗರು ಮಾಡಿದ್ದಾರೆ. ಮತ್ತೆ ದೇವರಾಜ ಅರಸು ಅವ್ರಿಗೆ ಇನ್ನೊಬ್ಬ ಇಲ್ಲ, ಅವರ ಜಾತಿಯವರು ಶಾಸಕ. ಮತ್ತೆ ದೇವರಾಜ ಅರಸು ಸದಸ್ಯರೂ ಅಲ್ಲ. ನಾನು ಹೇಳೋದು ಧರ್ಮ್ ಸಿಂಗ್ ಅವರು ಇನ್ನೊಬ್ರು ಇಲ್ಲ, ಅವ್ರ ಜಾತಿಯವರು. ಹಾಗೆ ವೀರೇಂದ್ರ ಪಾಟೀಲ್ ಮಾಡಿದ್ದಾರೆ, ನಮ್ಮಲ್ಲಿ ಕೃಷ್ಣ ಅವ್ರು ಮಾಡಿದ್ದಾರೆ. ಹೀಗೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಸಮುದಾಯದವರಿಗೂ ಆದಷ್ಟು ಕೂಡ ಆ ಪ್ರಾತಿನಿಧ್ಯವನ್ನ ಕೊಟ್ಟಿದ್ದಾರೆ. ಮತ್ತೆ ದಲಿತರಾಗ್ಲಿಲ್ಲ ಅಂತಕ್ಕಂಥ ಕೂಗು ಕೂಡ ಇದೆ. ಅದು ಇವತ್ತೆಲ್ಲ ನಾಳೆ ಕಾಂಗ್ರೆಸ್ ಪಕ್ಷ ಅವ್ರಿಗೂ ಕೂಡ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ವಿಶ್ವಾಸ ನನ್ನಲ್ಲಿದೆ. ಹಂಗಂದಾಕ್ಷಣಿಕೆ ಈಗಲೇ ಪರಮೇಶ್ವರ್ಗೋ ಮುನಿಯಪ್ಪನಿಗೋ ಮಾದೇವಪ್ಪನಿಗೋ ಬಂದ್ಬಿಡುತ್ತೆ ಅಂತಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ವಿಶ್ವಾಸ ಎಲ್ರಿಗೂ ಕೂಡ ಅವಕಾಶ ದೊರಕುತ್ತೆ ಅಂತಕ್ಕಂಥದ್ದು ರಾಜಕಾರಣಿಗಳಲ್ಲೂ ಇದೆ, ಜನರಲ್ಲೂ ಇದೆ. ಈಗ ಬಿಜೆಪಿನಲ್ಲಿ ಬೇರೆ ಜಾತಿಯವರು ಆಗ್ಬಿಡ್ತಾರ, ಲಿಂಗಾಯತನ್ ಬಿಟ್ಟು. JDS ನಲ್ಲಿ ಒಕ್ಕಲಿಗರು ಬಿಟ್ಟು ಬೇರೆಯವ್ರು ಆಗ್ಬಿಡ್ತಾರ.